ಗುಡ್ ಮಾರ್ನಿಂಗ್ ವಾರಿಯರ್ಸ್. ಇವತ್ತು 600 ಮೀಟರ್ ಚಾಲೆಂಜ್ನ 30 ಡೇಸ್ನ ಡೇ 5ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವರ್ಕೌಟ್ ಬಂದು ಯಾವುದೇ ರೀತಿ ಸ್ಪೀಡ್ ವರ್ಕೌಟ್ ಇಲ್ಲ. ಸೊ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ವರ್ಕೌಟ್ ಬಂದು ಲಾಂಗ್ ರನ್ನಿಂಗ್ ಇರೋದು. ಸೊ ಇದರೊಳಗಡೆ ನಮ್ಮ ಇಂಡೋರೆನ್ಸ್ ಮತ್ತು ಸ್ಟಾಮಿನಾ ಬಿಲ್ಡಪ್ ಮಾಡೋ ವರ್ಕೌಟ್ ಇದಾಗಿರುತ್ತೆ. ಇವತ್ತಿನ ವರ್ಕೌಟ್ ಬಂದು ಯಾವುದೇ ರೀತಿ ಸ್ಪೀಡ್ ವರ್ಕೌಟ್ ಇರೋಂಗಿಲ್ಲ. ಇವತ್ತು ನಾರ್ಮಲ್ ಆಗಿ ಸ್ಲೋ ಆಗಿ ನಾವು ಒಂದೇ ಪೇಸ್ ಒಳಗಡೆ ಲಾಂಗ್ ರನ್ನಿಂಗ್ ಮಾಡೋಗುತ್ತೆ. ಸೊ ಇದರಿಂದ ನಮ್ಮದು ಸ್ಟಾಮಿನಾ ಕೂಡ ಬಿಲ್ಡಪ್ ಆಗುತ್ತೆ. ಇವಾಗ ಮೊದಲಾಗಿ ನಾವು ರನ್ನಿಂಗ್ ಮಾಡೋಕ್ಕಿಂತ ಮುಂಚೆನೇ ನಾವು ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಿದೆ. ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿ ನನ್ನ ಬಾಡಿನ ಸ್ವಲ್ಪ ಹೀಟ್ ಮಾಡಿಕೊಂಡೆ. ಸೊ ನೀವು ಕೂಡ ವಿಡಿಯೋಗಳು ನೋಡ್ತಾ ಇರ್ಬೋದು. ಈ ರೀತಿ ನೀವು ಸ್ಟ್ರೆಚಿಂಗ್ ವರ್ಕೌಟ್ನ ಮಾಡ್ಬೋದು. ಇಲ್ಲಪ್ಪ ನಿಮಗೂ ಕೂಡ ಸ್ಟ್ರೆಚಿಂಗ್ ವರ್ಕೌಟ್ ಗೊತ್ತಿತ್ತಪ್ಪ ಅಂದರೆ ಸ್ಟ್ರೆಚಿಂಗ್ನ ಮಾಡಿ. ಇಲ್ಲಪ್ಪ ಅಂದರೆ ಸೊ ನಾನು ವೀಡಿಯೋದಲ್ಲಿ ಮಾಡ್ತಿದ್ದಲ್ಲ. ಸೊ ಈ ರೀತಿ ಸ್ಟ್ರೆಚಿಂಗ್ಸ್ ಹಾಗೆಯೇ ಸ್ವಲ್ಪ ಬಾಡಿ ಹೀಟ್ ಆಗಿಬಿಟ್ಟು ವರ್ಕೌಟ್ ಮಾಡಿಬಿಟ್ಟು ನಿಮ್ಮ ಒಂದು ರನ್ನಿಂಗ್ನ ಸ್ಟಾರ್ಟ್ನ ಮಾಡಿ. ಮೊದಲನೇದಾಗಿ ನೀವು ರನ್ನಿಂಗ್ ಮಾಡ್ತಾ ಇದ್ದೀರಪ್ಪ ಅಂದರೆ ನೀವು ನಿಮ್ಮ ಜೊತೆಯೇ ಸ್ವತಃ ಓಡಾಡಬೇಕಾಗುತ್ತೆ. ನಾವು ನಮ್ಮ ಬ್ರೀತಿಂಗ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ನಾವು ರೆಸ್ಟಪ್ ಹೋದ ತಕ್ಷಣ ಹಿನ್ನೆಲ್ ಹಾಗೇನೆ ಎಕ್ಸೆಲ್ ಈ ರೀತಿ ನೀವು ನಿಮ್ಮ ಜೊತೆಗೆ ಓಡಾಡಬೇಕಾಗುತ್ತೆ. ಹಿನ್ನೆಲ್ ಎಕ್ಸೆಲ್ ಅಂದರೆ ನೀವು ಓಡುವಾಗ ನಿಮ್ಮ ಉಸಿರನ್ನ ಯಾವ ರೀತಿ ಒಳಗಡೆ ತಗೋಬೇಕು, ಯಾವ ರೀತಿ ಹೊರಗಡೆ ಓಡೋಕ್ಕನ್ನು ಪ್ರಾಕ್ಟೀಸ್ ಮಾಡಬೇಕು ಈ ಲಾಂಗ್ ರನ್ನಲ್ಲಿ. ಅದಾದಮೇಲೆ ಬಾಡಿ ಟಯರ್ಡ್ ಆಗ್ಬೋದು, ಮೈಂಡ್ ಟಯರ್ಡ್ ಆಗ್ಬೋದು. ಬಟ್ ಆರ್ಮಿ ಸೆಲೆಕ್ಷನ್ ಓನ್ಲಿ ಫಾರ್ ಮೆಂಟಲಿ ಸ್ಟ್ರಾಂಗ್ ಯಾರು ಇರ್ತಾರಲ್ಲ ಅವ್ರನ್ನ ಮಾತ್ರ ಸೆಲೆಕ್ಷನ್ ಆಗೋದು. ನೀವು ತಿಳ್ಕೊಂಬಿಡಿ, ನೀವು ಅರ್ಧಕ್ಕೆ ನಿಲ್ಲಿಸ್ತಾ ಇದೆ ಅಂದರೆ ನೀವು ಮಿಲಿಟರಿ ಹಾಕಲ್ಲ ಲಾಯಕ್ಕಿಲ್ಲ. ಇವಾಗ ವರ್ಕೌಟ್ ಬಂದುಬಿಟ್ಟು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಹಾಗೆಯೇ ಈ ಒಂದು 5 ಕಿಲೋಮೀಟರ್ನ ಕಂಟಿನ್ಯೂಸ್ ಆಗಿ ಓಡಬೇಕಾಗುತ್ತೆ. ಯಾವುದೇ ರೀತಿ ಸ್ಟಾಪ್ ಮಾಡೋಂಗಿಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ನೀವು ಸ್ಲೋ ಪೇಸ್ ಒಳಗಡೆ ಬೇಕಾದ್ರೆ ಹೊಡ್ಬೋದು. ಸೊ ನೀವು ನಿಮ್ಮ 5 ಕಿಲೋಮೀಟರ್ ರನ್ನಿಂಗ್ ಕಂಪ್ಲೀಟ್ ಆಗೋವರೆಗೂ ನಿಲ್ಲಂಗಿಲ್ಲ. ಲಾಂಗ್ ರನ್ನಿಂಗ್ ನೀವು ಯಾವುದೇ ರೀತಿ ಸ್ಪೀಡಾಗಿ ಓಡೋಂಗಿಲ್ಲ. ಸೊ ನೀವು ಫುಲ್ ಸ್ಪೀಡಾಗಿ ಓಡೋದು ಆ ರೀತಿ ಏನೂ ಮಾಡೋಂಗಿಲ್ಲ. ಸೊ ನೀವು ಮೀಡಿಯಮ್ ಪೇಸ್ ಒಳಗಡೆ ಸ್ಲೋ ನೀವು ಸ್ಟಾರ್ಟಿಂಗ್ ಯಾವ ಥರ ಸ್ಟಾರ್ಟ್ ಮಾಡ್ತಾರಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸ್ಪೀಡಾಗಿ ಕಂಟಿನ್ಯೂಸಿ ಒಂದೇ ಲೆವೆಲಿಗೆ ಹೋಗಬೇಕು. ಒಂದೇ ಲೆವೆಲ್ಗೆ ಕಂಪ್ಲೀಟ್ ಮಾಡಬೇಕು. ಯಾವುದೇ ರೀತಿ ಸ್ಪೀಡು ಸ್ಲೋ ಯಾವುದೇ ರೀತಿ ಸ್ಪೀಡು ಸ್ಲೋ ಹೊಡ್ಕೊಟ್ಟಲ್ಲ. ಅದು ಒಂದಿನ ಬೇರೆದೇ ಇರುತ್ತೆ. ಇದು ಕನ್ಸಿಸ್ಟೆನ್ಸಿಯಾಗಿ ಒಂದೇ ಪೇಸಲ್ಲಿ ಓಡಬೇಕು. ನಿಮ್ಮ ಬ್ರೀತಿಂಗ್ ಸಿಸ್ಟಮ್ ಆಗಿರ್ಬೋದು, ನಿಮ್ಮ ಬ್ರೀತಿಂಗ್ ಮೇಲೆ ಲಕ್ಷ್ಯ ಕೊಡಬೇಕು. ಆಮೇಲೆ ನಿಮ್ಮ ಸ್ಟೆಪ್ಸ್ಗಳ ಬಗ್ಗೆ, ಆಮೇಲೆ ನಿಮ್ಮ ಸ್ಟೆಪ್ ಓಪನ್ ಅಪ್ ಆಗೋದಕ್ಕೆ. ಸೊ ಇದು ಲಾಂಗ್ ರನ್ನಿಂಗ್ ಇರೋದು. ಸೊ ಹಾಗಾಗಿ ಒಂದೇ ಪೇಸಲ್ಲಿ ನೀವು ಯಾವ ಪೇಸಲ್ಲಿ ಸ್ಟಾರ್ಟ್ ಮಾಡ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಸ್ಪೀಡಲ್ಲಿ ಸೊ ನೀವು ಈ ಒಂದು ವರ್ಕೌಟ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ. ಹಾಗೆಯೇ ಮಧ್ಯೆ ಎಲ್ಲೂ ನಿಲ್ಲಂಗಿಲ್ಲ. ಕಂಟಿನ್ಯೂ ಆಗಿ ಇದನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಮಧ್ಯದಲ್ಲಿ ನಿಲ್ಲಿಸಂಗಿಲ್ಲ. ಆಮೇಲೆ ಇದೊಂದು ನೆನಪಿರಲಿ, ನಾವು ಎಷ್ಟು ಸ್ಲೋ ಆಗಿ ನಾವು ರನ್ನಿಂಗ್ನ ಮಾಡ್ತೀವೋ, ಆಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತೀವಿ, ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀವೋ, ನಮ್ಮ ಸ್ಟಾಮಿನಾ ಅಷ್ಟೇ ಡಬಲ್ ಆಗುತ್ತೆ. ನೀವು ಸ್ಲೋ ಆಗಿ ಕನ್ಸಿಸ್ಟೆನ್ಸಾಗಿ ನೀವು 5 ಕಿಲೋಮೀಟರ್ ಕಂಪ್ಲೀಟ್ ಮಾಡೋದ್ರಿಂದ ನಿಮ್ಮ ಸ್ಟಾಮಿನಾ ಡಬಲ್ ಆಗುತ್ತೆ. ಹಾಗಾಗಿ ಯಾರು ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಸೊ 5 ಕಿಲೋಮೀಟರ್ ಕಂಟಿನ್ಯೂಸ್ ಆಗಿ ರನ್ನಿಂಗ್ನ ಮಾಡಿ. ನಿಮ್ಮ ಒಂದು ರನ್ನಿಂಗ್ನ ಕಂಪ್ಲೀಟ್ ಮಾಡಿ ಮುಗಿಸ್ಬೇಕು. ಹಾಗೆಯೇ ನಿಮ್ಮ ಒಂದು ರನ್ನಿಂಗ್ನ ಕಂಪ್ಲೀಟ್ ಮಾಡಿ ಆದಮೇಲೆ ವರ್ಕೌಟ್ ಕೂಡ ಮಾಡಬೇಕಾಗುತ್ತೆ. ಸೊ ಯಾವೆಲ್ಲ ವರ್ಕೌಟ್ ಮಾಡಬೇಕಂತೇಳಿ ನಾನು ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗಲೇ ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಪ್ಪ ಅಂದರೆ ಸೊ ಇವಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಡೇ 1ಇಂದ ಡೇ 13ವರೆಗೂ ನಿಮ್ಮ ವರ್ಕೌಟ್ನ ತೊಗೊಂಡು ಹೋಗ್ತೀನಿ. ಸೊ ಮೊದಲಾಗಿ ನೀವು ರನ್ನಿಂಗ್ ಓಡಿದ ತಕ್ಷಣ ಯಾವುದೇ ರೀತಿ ನಿಲ್ಲಬಾರ್ದು. ಸೊ ನಿಲ್ಲೋದ್ರಿಂದ ಅದು ನಿಮಗೆ ಇಂಜುರೀಸ್ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಬಂದ ತಕ್ಷಣ ನೀವು ಈ ರೀತಿ ಎಕ್ಸಸೈಸ್ನ ಮಾಡೋದಾಗಿರ್ಬೋದು. ಸೊ ಈ ಥರ ಬ್ರೀತಿಂಗ್ ಸಿಸ್ಟಮ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಎಂಡ್ಯೂರೆನ್ಸ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡೋಕೆ. ಅದಾದಮೇಲೆ ಒಂದು ಸ್ವಲ್ಪ ಜಂಪಿಂಗ್ ಎಕ್ಸಸೈಸ್ ಆಗಿರ್ಬೋದು, ಹಾಗೆಯೇ ಸೈಡ್ ಜಂಪು, ಫ್ರಂಟ್ ಜಂಪು ಈ ರೀತಿ ಒಂದು ಎಕ್ಸಸೈಸ್ನ ಮಾಡಬೇಕು. ನಿಮಗೆ ಒಂದೊಂದು ಟೈಮ್ ಅನಿಸ್ತಿರುತ್ತೆ ಲಾಂಗ್ ರನ್ನಿಂಗು ಬೋರಿಂಗ್, 5 ಕಿಲೋಮೀಟ್ರು ಭಾಳ ಬ್ಯಾಸ್ ಆಗುತ್ತೆ ಓಡೋಕೆ, ಕಂಟಿನ್ಯೂಸ್ ಓಡೋಕೆ ಅಂತೇಳಿ. ಆದರೆ ಇದೊಂದು ನೀವು ತಲೆಗಡೆಗಾರಿ, ಲಾಂಗ್ ರನ್ನಿಂಗ್ ನಿಮ್ಗೆ ಯಾವುದು ಬೋರಿಂಗ್ ಆಗುತ್ತಲ್ಲ ಅದೇ ನಿಮ್ಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದೊಂದು ನೆನಪಿಟ್ಕೊಂಡು ನೀವು ತಲೆ ಹಿಡ್ಕೊಂಡು ಓಡ್ರಿ. ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾರಪ್ಪ ಅಂದರೆ ಬರೀ ಸ್ಪೀಡ್ ವರ್ಕೌಟ್ಸ್ ಮಾಡ್ತಾರೆ. ಡೈಲಿ 16 ಮೀಟರ್ ಸ್ಪ್ರಿಂಟ್ ಹೊಡೋದು. ಸೊ ಹಿಂಗತೆ ಹೊಡೋದ್ರಿಂದ ನಿಮ್ಮ ರನ್ನಿಂಗ್ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಆಗಲ್ಲ. 2 ರೌಂಡು 3 ರೌಂಡಿಗೆ ಫುಲ್ ಟಯರ್ಡ್ ಆಗುತ್ತೆ, ಫೀಲ್ ಆಗುತ್ತೆ. ಅದೇ ನೀವು ಲಾಂಗ್ ರನ್ನಿಂಗು ಒಂದೇ ಪೇಸ್ ಒಳಗಡೆ ಮಾಡೋದ್ರಿಂದ ನಿಮ್ಗೆ ಸ್ಟಾಮಿನಾ ಕೂಡ ಹೆವಿ ಬಿಲ್ಡಪ್ ಆಗುತ್ತೆ. ಆಮೇಲೆ ನಿಮಗೆ ಫ್ರೆಶ್ ಫೀಲ್ ಕೂಡ ಆಗುತ್ತೆ. ನೀವು 16 ಮೀಟರ್ ರನ್ನಿಂಗ್ ಓಡಿದ್ರು ಕೂಡ ನಿಮಗೆ ಫ್ರೆಶ್ ಫೀಲ್ ಆಗುತ್ತೆ. ಇದೇ ನಿಮಗೆ ಲಾಂಗ್ ರನ್ನಿಂಗ್ನ ಒಂದು ಸೀಕ್ರೆಟ್ ಆಗಿರುತ್ತೆ. ಹಾಗೆಯೇ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ಈ ವೀಕು ವರ್ಕೌಟ್ ಅಷ್ಟೊಂದು ಹಾರ್ಡ್ ಆಗಿಲ್ಲ. ಯಾಕಪ್ಪ ಅಂದರೆ ನಾನು ಕೂಡ ಇವಾಗ ಸ್ಟಾರ್ಟಿಂಗ್ ಮಾಡಿರೋದ್ರಿಂದ ಸೊ ನಾನು ಒಂದು ಲೆವೆಲಿಂದ ನಾನು ವರ್ಕೌಟ್ ಪ್ಲಾನ್ ಹಾಕಿದ್ದೀನಿ. ಸೊ ಇನ್ಮೇಲೆ ನೆಕ್ಸ್ಟ್ ಬರೋ ಪ್ಲಾನ್ ಒಳಗಡೆ ಸ್ವಲ್ಪ ಟಫ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಾಗಿ ಕಂಟಿನ್ಯೂ ಆಗಿ ಮಾಡಿದಪ್ಪ ಅಂದರೆ ಸೊ ನಿಮ್ಮದು ರನ್ನಿಂಗ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಾನು ನಿಮಗೆ ನೆಕ್ಸ್ಟ್ ಒಂದು ಸ್ವಲ್ಪ 1 ವೀಕ್ ಹಾರ್ಡ್ ಇರುತ್ತೆ. ಅದಾದಮೇಲೆ ಬರ್ತಾ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಹಾಗಾಗಿ ಈ ವೀಕು ಯಾಕೋ ಪೂರ ಇದಾಯ್ತು ಅಂತೇಳಿ ಸೊ ಇದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ವೀಕು ಸ್ವಲ್ಪ ಹಾರ್ಡ್ ಆಗುತ್ತೆ. ಯಾಕಂದರೆ ಸಡನ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಹಾರ್ಡ್ ಹಾಕಿದಪ್ಪ ಅಂದರೆ ಸೊ ಮತ್ತೆ ಕನ್ಸಿಸ್ಟೆನ್ಸಾಗಿ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಒಂದು ಲೆವೆಲಿಂದ
1 ವೀಕ್ ಸ್ವಲ್ಪ ರಫು, 1 ವೀಕ್ 1 ವೀಕ್ 2. ಸೊ ಈ ರೀತಿ ನಾನು ವರ್ಕೌಟ್ ಪ್ಲಾನ್ ಹಾಕಿದ್ದೀನಿ. ಸೊ ಹಾಗಾಗಿ ಯಾರು ಕೂಡ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೆಕ್ಸ್ಟಲ್ಲಿ ಒಂದು ಸ್ವಲ್ಪ ಹಾರ್ಡ್ ಇರುತ್ತೆ, ಹಾಗಾಗಿ ನಿಮ್ಗೆ ಅಡ್ವಾನ್ಸಾಗಿ ಹೇಳಿದ್ದೀನಿ. ನೀವು ಲಾಸ್ಟ್ ನಿಮ್ಗೆ ಸ್ಟ್ರೆಚಿಂಗ್ ಕೂಡ ಕಂಟಿನ್ಯೂಸ್ ಆಗಿ ಮಾಡಿ, ಯಾವುದೇ ಕೂಡ ಸ್ಟ್ರೆಚಿಂಗ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದರಿಂದ ನಿಮ್ಗೆ ಪೇನ್ ಫೀಲ್ ಭಾಳ ಆಗುತ್ತೆ, ಆಮೇಲೆ ಬೆಳಗ್ಗೆ ಎದ್ದೇಳಕ್ಕೆ ಮನಸ್ಸು ಆಗಂಗಿಲ್ಲ ಅದರಿಂದ. ಸೊ ಹಾಗಾಗಿ ಸ್ಟ್ರೆಚಿಂಗ್ನ ಸ್ವಲ್ಪ ಆದಷ್ಟು ಜಾಸ್ತಿ ಮಾಡಿರಿ. ನಿಮ್ಮ ಟೈಮಿಂಗ್ ಕೂಡ ಭಾಳ ಅಂದ್ರೆ ಭಾಳ ಬರೋಕ್ಕಂತೈತಿ. ನಿಮ್ಮದು 7:30 ಬರುತ್ತೆ, 6:30 ಬರುತ್ತೆ ಅಂದರೆ ಯಾವುದೇ ರೀತಿ ನೀವು ತಲೆ ಕೆಡ್ಸೋಣಕ್ಕೆ ಹೋಗಬೇಡಿ, ತಲೆ ಕೆಡ್ಸೋಣ ಅವಶ್ಯಕತೆ ಇಲ್ಲ. ಸೊ ನೀವು ನನ್ನ ಜೊತೆ ಡೈಲಿ ಕನ್ಸಿಸ್ಟೆನ್ಸಿಗೆ ವರ್ಕೌಟ್ ಮಾಡಿದಪ್ಪ ಅಂದರೆ ನಿಮ್ಮ ಒಂದು ಟೈಮಿಂಗ್ ಕೂಡ ಬಿಲ್ಡಪ್ ಆಗುತ್ತೆ, 100ಕ್ಕೆ 200% ಬಿಲ್ಡಪ್ ಆಗುತ್ತೆ. ಒಟ್ಟಿನಲ್ಲಿ ನೀವು ಡೈಲಿ ವರ್ಕೌಟ್ನ ಮಾಡೋದಾಗುತ್ತೆ. ಸೊ ಹಾಗಾಗಿ ನಾನು ಇದರೊಳಗಡೆ ಸ್ಪ್ರಿಂಟ್ ವರ್ಕೌಟು ಹಾಗೆಯೇ ಲಾಂಗ್ ವರ್ಕೌಟು ಎರಡನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ನಾವು ಲಾಂಗ್ ರನ್ನಿಂಗ್ನ ಮಾಡೋದ್ರಿಂದ ನಮ್ಮ ಒಂದು ಬೇಸ್ ಬಿಲ್ಡಪ್ ಆಗುತ್ತೆ, ಅದಾದಮೇಲೆ ನಾವು ಸ್ಪ್ರಿಂಟ್ ವರ್ಕೌಟ್ ಮಾಡೋದ್ರಿಂದ ನಮ್ಮ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಟೈಮಿಂಗ್ ಕೂಡ 7:30, 6:30 ಇರೋದು ನಮ್ಮದು 5:30ಕ್ಕೆ ಬರೋ ಚಾನ್ಸಸ್ ಇರುತ್ತೆ. ಅದು ನೀವಾಗೆ ಕನ್ಸಿಸ್ಟೆನ್ಸಿ ವರ್ಕೌಟ್ನ ಮಾಡಿದರೆ ಮಾತ್ರ ಬರುತ್ತೆ. ಸೊ ಹಾಗಾಗಿ ಯಾರು ಕೂಡ ಮಧ್ಯದಲ್ಲಿ ಗಿವ್ ಅಪ್ ಮಾಡ್ಲಿಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ. ಸೊ ಹಾಗಾಗಿ ನಾನು ನಿಮಗೆ ಡೈಲಿ 2 ಟೈಮ್ಸ್ ವರ್ಕೌಟ್ ಪ್ಲಾನ್ ಆಗ್ತಾಯಿಲ್ಲ, ಡೈಲಿ 1 ಟೈಮ್ ಅಷ್ಟೇ ವರ್ಕೌಟ್ ಪ್ಲಾನ್ ಆಗ್ತೀನಿ. ಡೈಲಿ 1 ಟೈಮ್ ವರ್ಕೌಟ್ ಮಾಡಿ ಕೂಡ ನಾನು ನಿಮ್ಮ ಟೈಮ್ನ ಇಂಪ್ರೂವ್ಮೆಂಟ್ ಮಾಡಿಕೊಡ್ತೀನಿ. ಬರೀ ರನ್ನಿಂಗ್ ಒಂದೇ ಮಾಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ, ರನ್ನಿಂಗ್ ಜೊತೆಗೆ ಸ್ವಲ್ಪ ಎಕ್ಸಸೈಸ್ನ ಮಾಡ್ಕೋಗುತ್ತೆ. ಸೊ ಹಾಗಾಗಿ ನಾನು ಇವಾಗ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲಾಗಿ ಈ ರೀತಿ ಹೈನಿ ಎಕ್ಸಸೈಸ್ನ ಮಾಡಿದೆ. ಸೊ ಇದು ನಾನು 30 ಸೆಕೆಂಡ್ ಥರ ನಾನು ಟೋಟಲಾಗಿ 3 ಸೆಟ್ನ ಕಂಪ್ಲೀಟ್ ಮಾಡಿದೆ. ಇದಾದಮೇಲೆ ಇನ್ನೊಂದು ಬರುತ್ತೆ ಎಕ್ಸಸೈಸ್, ಲೆಗ್ ವರ್ಕೌಟು. ಸೊ ಈ ಒಂದು ಎಕ್ಸಸೈಸ್ನು ಕೂಡ ನಾನು 30 ಸೆಕೆಂಡ್ ಥರನೇ ನಾನು ಟೋಟಲಾಗಿ 3 ಸೆಟ್ನ ಕಂಪ್ಲೀಟ್ನ ಮಾಡಿದೆ. ಸ್ವಲ್ಪ ಲಾಂಗ್ ರನ್ನಿಂಗ್ ಮಾಡೋದ್ರಿಂದ ನಮ್ಮ ಲಾಂಗ್ ಕೂಡ ಸ್ವಲ್ಪ ನಮ್ಮ ಲೆಗ್ ಕೂಡ ಸ್ವಲ್ಪ ಹಾರ್ಡ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾನು ಸ್ಕ್ವಾಡ್ ಜಂಪ್ ಕೂಡ ಮಾಡಿದೆ. ಇದನ್ನು ನಾನು ಟೋಟಲಾಗಿ 20 ಕೌಂಟ್ ಥರನೇ 3 ಸೆಟ್ ಕೂಡ ಇದನ್ನು ಕಂಪ್ಲೀಟ್ ಮಾಡಿದೆ. ಸೊ ಇದಾದಮೇಲೆ ಸ್ವಲ್ಪ ಲೆಗ್ ಕೂಡ ಭಾಳ ಅಂದರೆ ಭಾಳ ಪ್ರಾಬ್ಲಮ್ಸ್ ಆಗಿದ್ದು, ಅಂದರೆ ಪೇನ್ಸ್ಗಳ ಸ್ಟಾರ್ಟ್ ಆಗಿದ್ದು. ಹಾಗಾಗಿ ನಾನು ಒಂದು 10ರಿಂದ 15 ಸ್ಟ್ರೆಚಿಂಗ್ ಎಕ್ಸಸೈಸ್ನ ಕಂಪ್ಲೀಟ್ನ ಮಾಡಿದೆ. ನೀವು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಡೈಲಿ 15ರಿಂದ 20 ನಿಮಿಷ ಸ್ಟ್ರೆಚಿಂಗ್ನ ಮಾಡಿ, ಅಂದರೆ ನಿಮಗೆ ನಾಳೆ ದಿನ ವರ್ಕೌಟ್ ಮಾಡೋಕ್ಕೆ ಭಾಳ ಅಂದರೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ಒಂದಿಷ್ಟು ನಾನೊಂದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಈ ರೀತಿ ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಿ. ನಿಮಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಸ್ಟ್ರೆಚಿಂಗ್ ಎಕ್ಸಸೈಸ್ ಗೊತ್ತಿದ್ದಪ್ಪ ಅಂದರೆ ಸೊ ಅವನು ಕೂಡ ನೀವು ಸ್ಟ್ರೆಚಿಂಗ್ ಎಕ್ಸಸೈಸ್ನ ಮಾಡಿ, ಹಾಗೆ ನಿಮ್ಮದು ಬಾಡಿ ಕೂಡ ಕೂಲ್ ಡೌನ್ ಎಕ್ಸಸೈಸ್ ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತಿಗೆ ನಮ್ಮ ಒಂದು ವರ್ಕೌಟ್ನ ಕಂಪ್ಲೀಟ್ ಕೂಡ ಮಾಡೋಣ. ನಾಳೆ ಡೇ 6 ಸ್ವಲ್ಪ ಸ್ಪೀಡ್ ವರ್ಕೌಟ್ ಇರುತ್ತೆ. ಸೊ ನಾಳೆ ನಿಮಗೆ ಯಾವೆಲ್ಲ ವರ್ಕೌಟ್ನ ಮಾಡ್ಬೇಕಂತೇಳಿ ನಿಮಗೆ ನಾಳೆ ಬಂದು ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡ್ತೀರಿ. ಜೈ ಹಿಂದ್, ಸಿ ಯು ಆಲ್. ನೀವು ಕೂಡ ನನ್ನ ಜೊತೆ ಈ ಒಂದು 30 ಡೇಸ್ ಚಾಲೆಂಜ್ನ ಮಾಡ್ತಾ ಇದ್ದೀರಪ್ಪ ಅಂದರೆ ಸೊ ಇವಾಗಲೇ ನೋಡಿಬಿಟ್ಟು ಕಾಮೆಂಟಲ್ಲಿ ಡೇ 5 ಡನ್ ಅಂತೇಳಿ ಕಮೆಂಟ್ನ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆಯೇ ಮಿಲ್ಟ್ರಿಗೆ ತಯಾರಾಗ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗೆ ತಪ್ಪದೆ ಈ ಒಂದು ವಿಡಿಯೋ ಶೇರ್ನ ಮಾಡಿ.